ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನಸಾಮಾನ್ಯರಿಗೆ ಆಗುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಅದರಲ್ಲೂ ಕೂಡ ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ಗುಂಡಿಗಳ ಸಮಸ್ಯೆ. ಗುಂಡಿಗಳನ್ನು ಮುಚ್ಚೋದಕ್ಕೆ ಸರ್ಕಾರ ಬಿಬಿಎಂಪಿಗೆ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಇನ್ನು ಈಗಾಗಲೇ 2024 ಎಂಡ್ ಆಗಿದ್ದು ಈಗ ಬೆಂಗಳೂರು ಗುಂಡಿ ಮುಕ್ತವಾಗಿದೆಯಾ? ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. 2024ರಲ್ಲಿ 15,000 ಗುಂಡಿ ಮುಚ್ಚಿತ ಬಿಬಿಎಂಪಿ, ಉಳಿದಿರೋದು ಕೇವಲ 600 ಗುಂಡಿಗಳು ಮಾತ್ರನಾ? ಇಡೀ ರಸ್ತೆಗಳೇ ಗುಂಡಿ ಇದ್ರೂ ಡೋಂಟ್ ಕೇರ್. 2024ಕ್ಕೆ ಬಾಯ್ ಬಾಯ್ ಹೇಳಿ 2025ಕ್ಕೆ ವೆಲ್ಕಮ್ ಹೇಳಿದ್ದೂ ಆಗಿದೆ. ಇಡೀ ವರ್ಷ ಬೆಂಗಳೂರಿನ ಜನರಿಗೆ ಮಳೆಯ ಕಾಟದ ಜೊತೆಗೆ ಕಳಪೆ ಕಾಮಗಾರಿಯ ರಸ್ತೆಗಳು, ಟ್ರಾಫಿಕ್ ಕಿರಿಕಿರಿಗಳು, ಗುಂಡಿಗಳೇ ತುಂಬಿಕೊಂಡಿರುವ ರಸ್ತೆಯ ದರ್ಶನವಾಗಿ ಸಾಕಾಗಿದೆ. ಈ ವರ್ಷ ಬಿಬಿಎಂಪಿ 15,000 ಗುಂಡಿಗಳನ್ನ ಆಪ್ ಮೂಲಕ ಬಂದ ದೂರಿನ ಅನ್ವಯ ಮುಚ್ಚಿದೆಯಂತೆ. ಜೊತೆಗೆ ಸಿಎಂ ಡಿಸಿಎಂ ಡೆಡ್ಲೈನ್ ನೀಡಿದಾಗಲೂ ಅನೇಕ ಕಡೆ ಗುಂಡಿ ಮುಚ್ಚೋ ಪ್ರಯತ್ನವನ್ನ ಮಾಡಿತ್ತು. ಈಗ ಉಳಿದಿರೋದು ಬರೀ 600 ಗುಂಡಿಗಳು. ಅದು ಮಳೆಯಿಂದ ಆಗಿದೆ ಅಂತೆ. 2024ರಲ್ಲಿ ಬಹಳ ಮಳೆ ಆಗಿರ್ತದೆ. ಮಳೆ ಆದಾಗ ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಬೆಂಗಳೂರು ನಗರದ ರಸ್ತೆಗಳಲ್ಲಿ ಕೆಳಗಡೆ ಭಾಗದಲ್ಲಿ ಪೈಪ್ಗಳು, ಕೇಬಲ್ಗಳು ಮತ್ತೊಂದು ಇರೋದ್ರಿಂದ ನೀರು ಜಾಸ್ತಿ ಇಂಗಿ ರಸ್ತೆ ಗುಂಡಿಗಳು ಬಂತು. ಅದೇ ರೀತಿಯಲ್ಲಿ ನಾವು ಸಮರೋಪಾದಿಯಲ್ಲಿ ವಾರ್ಡ್ ಮಟ್ಟದಲ್ಲಿ, ಮೇಜರ್ ರೋಡ್ಸ್ ಮಟ್ಟದಲ್ಲಿ, ಎಲ್ಲ ಮಟ್ಟದಲ್ಲಿ ನಾವು ಯುದ್ಧೋಪಾದಿಯಾಗಿ ನಾವು ಗುಂಡಿಗಳು ಮುಚ್ಚಿದ್ದೀವಿ. ರಸ್ತೆ ಗುಂಡಿ ಗಮನ ಅಂತ ಒಂದು ಆ್ಯಪ್ನ ಬಿಟ್ಟಿದ್ದೀವಿ. ಆ ಆ್ಯಪ್ ಪ್ರಕಾರ 15,000 ತನಕನೂ ರಸ್ತೆ ಗುಂಡಿಗಳು ಕಂಡು ಬಂದಿವೆ. ಅದರಲ್ಲಿ ನಾವು ಮುಚ್ಚಿರೋದೂ ಒಂದು 13-12 ಸಾವಿರದ ತನಕನೂ ಮುಚ್ಚಿದ್ದೀವಿ ಅಂತಲೂ ಬರ್ತಾಯಿದೆ. ಒಂದು 600ರಿಂದ 700 ಬರ್ತಾ ಇರ್ತವೆ, ನಾವು ಫಿಲಪ್ ಮಾಡ್ತಾ ಇರುವಂಥದ್ದು. ಅದು ಸಮರೋಪಾದಿಯಾಗಿ ಅದು ನಡೀತಾ ಇದೆ. ಬಿಬಿಎಂಪಿ ಹೇಳ್ತಿರೋದು ಸುಳ್ಳಲ್ಲ. ಗುಂಡಿ ಮುಚ್ಚೋ ಪ್ರಯತ್ನ ಮಾಡಿದ್ದು ಅನೇಕ ರಸ್ತೆಗಳಲ್ಲಿ ಗುಂಡಿ ಮುಚ್ಚಿದೆ. ಆದ್ರೆ ಬರೀ 600 ಗುಂಡಿಗಳಷ್ಟೇ ಅನ್ನೋದು ಅನುಮಾನ ಮೂಡಿಸಿದೆ. ಯಾಕಂದ್ರೆ ನೀವು ಸಿಲಿಕಾನ್ ಸಿಟಿಯ ಅನೇಕ ರಸ್ತೆಗಳ ನಿಜ ಬಣ್ಣ ನೋಡಿದ್ದೀರಿ. ಎಲ್ಲಿ ಗುಂಡಿ ಇದೆ, ಎಲ್ಲಿ ಸರಿಯಾಗಿ ರಸ್ತೆ ಇದೆ ಅನ್ನೋದೇ ಗೊತ್ತಾಗದಂತಹ ರಸ್ತೆಗಳು ಇನ್ನೂ ಇವೆ. ಬೆಂಗಳೂರಿನ ಗುಂಡಿಗಳ ಕತೆ ಮಾತ್ರ ಇನ್ನೂ ಮುಗಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ಯಾಕೆ ಅಂತ ದೃಶ್ಯಗಳ ಸಮೇತ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಬಿಬಿಎಂಪಿ ಕೊಡೋ ಲೆಕ್ಕನೇ ಒಂದು, ಆದರೆ ರಸ್ತೆಗಳಲ್ಲಿರುವಂಥ ಗುಂಡಿಗಳ ಸಂಖ್ಯೆನೇ ಬೇರೆ. ಬಿಬಿಎಂಪಿ ಕಳೆದ ವರ್ಷ ಅಂದರೆ 2024ರಲ್ಲಿ ಅಂದರೆ ಒಟ್ಟು ಒಂದು ವರ್ಷದ ಅವಧಿಯಲ್ಲಿ ಏನು ಬಿಬಿಎಂಪಿ ಆ್ಯಪನ್ನು ಬಿಡುಗಡೆ ಮಾಡಿತ್ತು. ಆ್ಯಪಲ್ಲಿ 15,000ಕ್ಕೂ ಹೆಚ್ಚು ಗುಂಡಿಗಳಿತ್ತು. ಆ ಗುಂಡಿಗಳನ್ನ ಮುಚ್ಚಿದ್ದೀವಿ ಅಂತಿದ್ದಾರೆ. ಉಳಿದಿರೋದು ಕೇವಲ 600ರಿಂದ 700, ಅದು ಹೊಸ ಗುಂಡಿಗಳು ಅಂತ. ನೀವೇನೀಗ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಇದು ಜಾಲಹಳ್ಳಿ ಕ್ರಾಸಿಂದ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಈ ರಸ್ತೆ ಉದ್ದಕ್ಕೂ ಇಡೀ ರಸ್ತೆ ನಿಮ್ಗೇನು ಕಾಣಿಸ್ತಿದೆ ಇದೇ ರೀತಿಯಲ್ಲಿರುವಂಥದ್ದು, ಬರೀ ಗುಂಡಿ ಮಯವಾಗೇ ಇರುವಂಥದ್ದು. ನೋಡ್ತಿದ್ದೀರಾ ಆಟೋಗಳು ಎಷ್ಟು ಕಷ್ಟಪಡ್ತಿದೆ. ಇಡೀ ರಸ್ತೆ ಈ ರೀತಿ ಇದ್ರೂ ಬಿಬಿಎಂಪಿ ಅವರು ಹೇಳೋದು ಕೇವಲ 600 ಅಷ್ಟೇ ನಮ್ಮಲ್ಲಿ ಗುಂಡಿಗಳು ಬಾಕಿ ಇದೆ. ಅದು ಹೊಸದಾಗಿ ಆಗ್ತಿರುವಂಥದ್ದು. ಮಳೆ ಬೇರೆ ಹೆಚ್ಚು ಜಾಸ್ತಿ ಆಗ್ತಿದೆ, ಹಾಗಾಗಿ ಗುಂಡಿಗಳು ಆಗ್ತಿದೆ. ಅದನ್ನು ನಿರಂತರವಾಗಿ ಮುಚ್ಚೋ ಕೆಲಸ ಮಾಡ್ತಿದ್ದೀವಿ ಅಂತ. ನೋಡ್ತಿದ್ದೀರಾ ಬಸ್ಸು ಎಷ್ಟು ಕಷ್ಟಪಟ್ಕೊಂಡು ಬರ್ತಿದೆ ಅನ್ನೋದು. ಸ್ವಲ್ಪ ಯಾಮಾರಿದ್ರೂ ಇಲ್ಲಿ ಅಪಘಾತಗಳಾಗುವಂಥದ್ದು, ದ್ವಿಚಕ್ರ ವಾಹನಗಳು ಬಿದ್ದು ಪ್ರಾಣ ಕಳ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇದು ಬಿಬಿಎಂಪಿ ನೀಡುವಂತಹ ವರದಿ. ಒಂದು ಕಡೆ ಗುಂಡಿಗಳು ಮುಕ್ತ ಮಾಡ್ತೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. DCM ಕೂಡ ವಾರ್ನಿಂಗ್ ಕೊಟ್ಟರು, CM ಕೂಡ ವಾರ್ನಿಂಗ್ ಕೊಟ್ಟರು, ಖುದ್ದು ಬೆಂಗಳೂರು ರೌಂಡ್ಸ್ ಮಾಡಿದ್ರು. ಆದರೆ ಗುಂಡಿ ಮುಕ್ತ ಆಗ್ತಿಲ್ಲ. ನೋಡಿದ್ರಲ್ಲ, ಇದು ಜಾಲಹಳ್ಳಿ ಕ್ರಾಸ್ನಿಂದ ಕಂಠೀರವ ಸ್ಟುಡಿಯೋಗೆ ಬರೋ ಮುಖ್ಯ ರಸ್ತೆ. ಹೇಗಿದೆ ಅಂತ ನೀವೇ ನೋಡಿ. ಇದೊಂದೇ ರಸ್ತೆಯಲ್ಲಿ 100 ಗುಂಡಿಗಳು ಸಿಗ್ತಾ ಇವೆ. ಇನ್ನು ಮಾಗಡಿ ರಸ್ತೆಯಿಂದ ಪೀಣ್ಯಕ್ಕೆ ಸಂಪರ್ಕ ಕಲ್ಪಿಸೋ ರಸ್ತೆಯನ್ನು ನೋಡಿ. ಇಡೀ ಬೆಂಗಳೂರಲ್ಲಿ ಕೇವಲ 600 ಗುಂಡಿಗಳು ಮಾತ್ರ ಉಳಿಕೆ ಆಗಿದೆ ಅಂತ ಬಿಬಿಎಂಪಿ ಈಗ ಲೆಕ್ಕ ಕೊಡ್ತಿದೆ. 15,000 ಗುಂಡಿಗಳು ಆಪ್ ಮೂಲಕ ನಾವು ಪತ್ತೆ ಹಚ್ಚಿದ್ವಿ, ಅದನ್ನು ಮುಚ್ಚಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ನಾನು ಮಾಗಡಿ ರಸ್ತೆಯಿಂದ ಪೀಣ್ಯಗೆ ಬರುವಂತಹ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೋಡ್ತಿದ್ದೀರಾ, ಇಡೀ ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿರುವಂಥದ್ದು. ನಾವು ತೋರಿಸ್ತಿರೋದು ಕೇವಲ ಒಂದು 2-3 ರಸ್ತೆಗಳಷ್ಟೇ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ, ಎಸ್ಪೆಷಲಿ ಔಟರ್ ರಿಂಗ್ ರೋಡಲ್ಲೂ ಸಹ ಇದೇ ಸಮಸ್ಯೆ ಇದೆ. ರಸ್ತೆಗಳು ಒಂದು 2-3 ಕಿಲೋಮೀಟ್ರ್ ಸರಿ ಇತ್ತು ಅಂದರೆ ಮಧ್ಯದಲ್ಲಿ ಈ ರೀತಿ ಗುಂಡಿಗಳಾಗಿರುತ್ತೆ. ನಾವಿಲ್ಲಿ ತೋರಿಸ್ತಿರೋದು ಸಂಪೂರ್ಣ ಇಡೀ ರಸ್ತೆ ಹಾಳಾಗಿ ಬರೀ ಗುಂಡಿಗಳೇ ತುಂಬಿರುವಂಥ ರಸ್ತೆಗಳು. ಯಾಕಂದರೆ 1-2 ಗುಂಡಿ ತೋರಿಸೋ ಬದಲು ಇಡೀ ರಸ್ತೆ ಗುಂಡಿಮಯ ಆಗಿರುವಂಥ ರಸ್ತೆಗಳನ್ನ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಸರಿಸುಮಾರು ಒಂದು 500 ಮೀಟರ್ ಅಂತರದಲ್ಲಿ ಸಂಪೂರ್ಣವಾಗಿ ಬರೀ ಗುಂಡಿಗಳೇ ಇವೆ. ಗುಂಡಿಗಳಿಂದ ವಾಹನಗಳು, ಸವಾರರು ಕಷ್ಟಪಡ್ತಿದ್ದಾರೆ. ಈ ಗುಂಡಿಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಮತ್ತು 2025ರಲ್ಲೂ ಅದೇ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಶಾಶ್ವತ ಪರಿಹಾರ ಅನ್ನೋದು ಬೆಂಗಳೂರಲ್ಲಿ ಕಾಣಿಸ್ತಿಲ್ಲ. ನೋಡಿದ್ರಲ್ಲ, ಕೇವಲ 500 ಮೀಟರ್ ಅಂತರದಲ್ಲಿ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿಗಳ ಸಾಮ್ರಾಜ್ಯವನ್ನ.
ಬಿಬಿಎಂಪಿ 2025ಕ್ಕಾದ್ರೂ ಸಿಲಿಕಾನ್ ಸಿಟಿಯನ್ನ ಗುಂಡಿ ಮುಕ್ತ ಸಿಟಿಯನ್ನಾಗಿ ಮಾಡುತ್ತಾ ಕಾದ್ ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.